ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಡಬಲ್ IUI. ಸೊ ಡಬಲ್ IUI ತಿಳ್ಕೊಳ್ಳೋದಕ್ಕಿಂತ ಮುಂಚೆ IUI ಅಂದರೆ ಏನು? ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂದರೆ ಏನು ಮಾಡ್ತಾರೆ, ಮೇಲ್ ಪಾರ್ಟ್ನರಿಂದ ಸಿಮೆಂಟ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ತಾರೆ ಆ್ಯಂಡ್ ವೇಸ್ಟ್ ಏನೇನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ಪರ್ಮ್ಸ್, ಹೆಲ್ದಿ ಆ್ಯಕ್ಟಿವ್ ಮೊಟೈಲ್ ಸ್ಪರ್ಮ್ಸ್ ಏನಿರುತ್ತೆ ಅದನ್ನು ಮಾತ್ರ ಕಲೆಕ್ಟ್ ಮಾಡಿಕೊಂಡು, ವಾಷಿಂಗ್ ಅಂತಂದರೆ ದಟ್ಸ್ ವಾಟ್ ಇಟ್ ಇಸ್. ಓಕೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಹೆಲ್ದಿ ಸ್ಪರ್ಮ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಿರಂಜಲ್ಲಿ ಫೀಡ್ ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ಇದು ಮೇಲ್ ಪಾರ್ಟ್ನರ್ ಕಡೆಯಿಂದ. ಫೀಮೇಲ್ ಕಡೆಯಿಂದ ಏನು ಮಾಡ್ತಾರೆ, ಅರೌಂಡ್ ಓವ್ಯುಲೇಷನ್ ಟೈಮ್ ಇದರಲ್ಲಿ ಅಗೇನ್ ಎರಡಿದೆ. ಒಂದು ನ್ಯಾಚುರಲ್ ಸೈಕಲ್ ಆಗಿರ್ಬೋದು ಅಥವಾ ಸ್ಟಿಮ್ಯುಲೇಟೆಡ್ ಸೈಕಲ್ ಆಗಿರ್ಬೋದು. ನ್ಯಾಚುರಲ್ ಸೈಕಲ್ ಅಂತಂತಂದರೆ ಅವ್ರಿಗೆ ಓವ್ಯುಲೇಷನ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರೋದಿಲ್ಲ, ಆದರೆ ಕನ್ಸೀವ್ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ IUI ಮಾಡಿಸೋಣ ಅಂತ ಬಂದಿರ್ತಾರೆ. ಅಥವಾ ಮೇಲ್ ಪಾರ್ಟ್ನರ್ ಅಂದರೆ ಹಸ್ಬೆಂಡ್ ಕಡೆಯಿಂದ ಏನಾದರೂ ಸ್ಲೈಟಾಗಿ ಪ್ರಾಬ್ಲಮ್ ಇತ್ತು ಅಂತಂತಂದ್ರೂ IUI ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ, ವೆನ್ ದೇ ಆರ್ ನಾಟ್ ಏಬಲ್ ಟು ಕನ್ಸೀವ್ ಫಸ್ಟ್. ಓಕೆ, IUI ಮಾಡಿಸೋಕ್ಕೆ ಅಂತ ಬಂದವಾಗ ಹೆಣ್ಮಕ್ಳ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, PCOD ಈ ಥರ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೂ ಇಲ್ಲ, ಹಾರ್ಮೋನ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಓವ್ಯುಲೇಷನ್ ನ್ಯಾಚುರಲ್ ಆಗಿ ಆಗ್ತಾ ಇದೆ, ಸರಿಯಾಗಿ ಎಗ್ ರಪ್ಚರ್ ಆಗ್ತಾ ಇದೆ, ಎಲ್ಲ ಎವ್ರಿಥಿಂಗ್ ಈಸ್ ಅಪ್ ಟು ಮಾರ್ಕ್ ಅಂತಂದವಾಗ ಏನು ಮಾಡ್ತಾರೆ, ಡೈರೆಕ್ಟಾಗಿ ನ್ಯಾಚುರಲ್ ಸೈಕಲ್ನ ಮಾಡ್ತಾರೆ. ಇಲ್ಲ ಅಂತಂತಂದರೆ ಓವ್ಯುಲೇಷನ್ ರಿಲೇಟೆಡ್ ಯಾವುದೇ ಥರನಾದಂತಹ ಪ್ರಾಬ್ಲಮ್ ಇದ್ದು ಸಮಥಿಂಗ್ ಈಸ್ ನಾಟ್ ಗುಡ್, ನಾಟ್ ರೈಟ್, ನಾಟ್ ಹ್ಯಾಪ್ನಿಂಗ್ ರೈಟ್ ಅನ್ನೋ ಥರ ಏನಾದರೂ ಇತ್ತು ಅಂತಂತಂದರೆ ಸ್ಟಿಮ್ಯುಲೇಷನ್ ಸೈಕಲ್ ಅಂತಂದರೆ ಏನು, ಮೆಡಿಸಿನ್ ಕೊಟ್ಟು ಓವ್ಯುಲೇಷನ್ ಆಗೋ ಹಾಗೆ ಮಾಡೋದು. ನ್ಯಾಚುರಲ್ ಆಗಿ ಆಗದೇ ಇರೋದನ್ನು ಮೆಡಿಸಿನ್ ಕೊಟ್ಟು ಸ್ಟಿಮ್ಯುಲೇಟ್ ಮಾಡಿ ಮಾಡೋದು. ಓಕೆ, ಎಗ್ ಚೆನ್ನಾಗಿ ಗ್ರೋ ಆಗ್ತಾ ಇಲ್ಲ ಅಥವಾ ಮೇಚರ್ ಆಗ್ತಾ ಇಲ್ಲ ಅಥವಾ ಓವ್ಯುಲೇಷನ್ ಆಗ್ತಾ ಇಲ್ಲ ಅನ್ನೋದಕ್ಕೆಲ್ಲ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಓಕೆ, ಇದು ಸ್ಟಿಮ್ಯುಲೇಟೆಡ್ ಸೈಕಲ್. ಏನು ಮೆಡಿಸಿನ್ ಕೊಟ್ಟಿಲ್ಲ ಅಂತಂದರೆ ಅದು ನ್ಯಾಚುರಲ್ ಸೈಕಲ್. ಓಕೆ, ಎರಡೂ ಸೈಕಲಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ, ನ್ಯಾಚುರಲ್ ಸೈಕಲಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಆಗುತ್ತೆ, ಏನು ಮೆಡಿಸಿನ್ ಅವಶ್ಯಕತೆ ಇಲ್ಲ. ಸ್ಟಿಮ್ಯುಲೇಟೆಡ್ ಸೈಕಲಲ್ಲಿ ಮೆಡಿಸಿನ್ ಕೊಟ್ಟು ಮಾಡ್ತಾರೆ. ಓಕೆ, ಸೊ ನ್ಯಾಚುರಲ್ ಸೈಕಲ್ ಆಗಿತ್ತು ಅಂತಂತಂದರೆ ಓವ್ಯುಲೇಷನ್ ಟೈಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅರೌಂಡ್ ಯಾವಾಗ LH ಟ್ರಿಗರ್ ಆಗಿರುತ್ತೆ, ಯಾವಾಗ ಲಿಟ್ನೈಸಿಂಗ್ ಹಾರ್ಮೋನು ಪೀಕಲ್ಲಿ ಇರುತ್ತೆ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಅಲ್ಲಿಂದ 36 ಅವರ್ಸ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 36 ಅವರ್ಸ್ ಅಲ್ಲಿ ಓವ್ಯುಲೇಷನ್ ಆಗುತ್ತೆ ಅನ್ನೋದು. ಓಕೆ, ಸೊ LH ಸರ್ಜ್ ಆದ ಮೇಲೆ 36 ಗಂಟೆ ಒಳಗೆ ಓವ್ಯುಲೇಷನ್ ಆಗುತ್ತೆ ಅನ್ನೋದು ಓವ್ಯುಲೇಷನ್ ಟೈಮಿಂಗ್. ಅದೇ ಏನಾದರೂ ಸ್ಟಿಮ್ಯುಲೇಟೆಡ್ ಸೈಕಲ್ ಆಗಿತ್ತು ಅಂತಂದರೆ ವೇರ್ ನ್ಯಾಚುರಲ್ ಓವ್ಯುಲೇಷನ್ ಈಸ್ ನಾಟ್ ಹ್ಯಾಪ್ನಿಂಗ್ ಅನ್ನೋವಾಗ ಟ್ರಿಗರ್ ಶಾಟ್ ಕೊಟ್ಟಿರ್ತಾರೆ. ಓಕೆ, ಆ HCG ಶಾಟ್ ಏನು ಕೊಟ್ಟಿರ್ತಾರೆ ಅದನ್ನು ಕೊಟ್ಟು 36 ಅವರ್ಸ್ ಒಳಗಡೆಗೆ ಓವ್ಯುಲೇಷನ್ ಆಗುತ್ತೆ ಅನ್ನೋದು ಅಪ್ರಾಕ್ಸಿಮೇಷನ್. ಓಕೆ, ಸೊ ಆ ಪರ್ಟಿಕ್ಯುಲರ್ ಓವ್ಯುಲೇಷನ್ ಟೈಮಲ್ಲಿ ಏನು ಮಾಡ್ತಾರೆ, ಡಾಕ್ಟರ್ಸ್ ನಿಮ್ಮನ್ನು ಬರೋದಕ್ಕೆ ಹೇಳ್ತಾರೆ ಆ್ಯಂಡ್ ಮೇಲ್ ಪಾರ್ಟ್ನರ್ ಕಡೆಯಿಂದ ಸೆಮೆನ್ ಕಲೆಕ್ಟ್ ಮಾಡ್ತಾರೆ, ವಾಶ್ ಮಾಡ್ತಾರೆ, ರೆಡಿ ಇಟ್ಕೊಂಡಿರ್ತಾರೆ ಆ್ಯಂಡ್ ಅದನ್ನು ಕೆಥೆಟರ್ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಯೂಟ್ರಸ್ಗೆ, ನಿಮ್ಮ ಗರ್ಭಾಶಯಕ್ಕೆ ಹಾಕ್ತಾರೆ. ಓಕೆ, ಇದೇ IUI. ಓಕೆ, ಇದಿಷ್ಟೇ ಪ್ರಾಸೆಸ್ ಮಾಡೋದು IUIನಲ್ಲಿ. ಡಬಲ್ IUI ಅಂದರೆ ಏನು ಮಾಡ್ತಾರೆ, ಟ್ರಿಗರ್ ಶಾಟ್ ಅಥವಾ LH ಸರ್ಜ್ ಆದಮೇಲೆ 36 ಗಂಟೆಗೆ ಓವ್ಯುಲೇಷನ್ ಆಗುತ್ತಲ್ವ. ಬಟ್ ಡಬಲ್ IUIನಲ್ಲಿ ಏನು ಮಾಡ್ತಾರೆ, ಒಂದು ಸತಿ ಏನು ಇನ್ಸೆಮಿನೇಷನ್ ಮಾಡ್ತಾರಲ್ಲ, ಒಂದು ಸತಿ ಸ್ಪರ್ಮ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಏನು ನಿಮ್ಮ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಆ ಪ್ರೋಸೆಸ್ನ ಇನ್ನೊಂದು ಸತಿ ಮಾಡ್ತಾರೆ. ಓಕೆ, ಎಲ್ಲ ಹಾಗೆ ಇರುತ್ತೆ. ಫಸ್ಟು ಡೋಸು ಫಸ್ಟ್ ಇನ್ಸೆಮಿನೇಷನ್ನು ನಿಮಗೆ 24 ಅವರ್ಸ್ ಒಳಗಡೆಗೆ. ಓಕೆ, ಅಂದರೆ 12 to 24 ಅವರ್ಸ್ಗೆ ಒಂದು ಸತಿ ಇನ್ಸೆಮಿನೇಷನ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇನ್ಸೆಮಿನೇಷನು 24 ಅವರ್ಸ್ ಟು 36 ಅವರ್ಸ್ ಒಳಗಡೆಗೆ ಮತ್ತೆ ಇನ್ನೊಂದು ಸತಿ ಇನ್ಸೆಮಿನೇಷನ್ ಮಾಡ್ತಾರೆ. ಇದೇ ಡಬಲ್ ಇನ್ಸೆಮಿನೇಷನ್ ಅಥವಾ ಡಬಲ್ IUI. ಏನಂತಂತಂದರೆ ಸೇಮ್ ಓವ್ಯುಲೇಷನ್ ಸೈಕಲಲ್ಲಿ 2 times IUI ಅಲ್ಲ ಇದು. ಓಕೆ, ಎರಡು ಬೇರೆ ಬೇರೆ IUI ಸೈಕಲ್ ಅಲ್ಲ, ಒಂದೇ IUI ಸೈಕಲಲ್ಲಿ 2 ಸತಿ ಇನ್ಸೆಮಿನೇಷನ್ ಮಾಡೋದು. ಅಂದರೆ 2 ಸತಿ ನಿಮ್ಮ ಗರ್ಭಾಶಯಕ್ಕೆ ಸೆಮೆನನ್ನು ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಓಕೆ, ಸೇಮ್ ಓವ್ಯುಲೇಷನ್ ಸೈಕಲಲ್ಲಿ ನಿಮ್ಮ ಗರ್ಭಾಶಯಕ್ಕೆ ನಿಮ್ಮ ಹಸ್ಬೆಂಡ್ನ ಸ್ಪರ್ಮ್ಸ್ನ 2 ಸತಿ ಹಾಕ್ತಾರೆ. ಒಂದು 24 ಅವರ್ಸ್ಗೆ, ಇನ್ನೊಂದು 36 ಅವರ್ಸಿಗೆ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವೈಲೇಬಿಲಿಟಿ ಆಫ್ ಸ್ಪರ್ಮ್
ಡ್ಯೂರಿಂಗ್ ಓವ್ಯುಲೇಷನ್ ಆದಂತಹ ಟೈಮಲ್ಲಿ ಸ್ಪರ್ಮ್ ಅವೈಲೇಬಿಲಿಟಿ ಜಾಸ್ತಿ ಇತ್ತು ಅಂತಂತಂದರೆ ಕನ್ಸೀವ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಓಕೆ, ಡಾಕ್ಟರ್ಸ್ ಆರ್ ಮೇಕಿಂಗ್ ಇಟ್ ಶ್ಯೂರ್. ಇದನ್ನು ನಾರ್ಮಲಾಗಿ ಎಲ್ಲರಿಗೂ ಮಾಡೋದಿಲ್ಲ, ಒಂದೇ ಸತಿ ಮಾಡ್ತಾರೆ. ಯೂಶ್ವಲಾಗಿ ಒಂದೇ ಸತಿ IUIನ ಮಾಡ್ತಾರೆ. ಒಂದು ಪರ್ ಓವ್ಯುಲೇಷನ್ ಸೈಕಲ್ಗೆ ಒಂದೇ ಇನ್ಸೆಮಿನೇಷನ್ ಮಾಡೋದು ಯೂಶ್ವಲಾಗಿ. ನನಗೆಲ್ಲ ಹಾಗೆ ಮಾಡಿರೋದು, ನಾನು ಕೇಳಿರೋರಿಗೆಲ್ಲರಿಗೂ ಹಾಗೆ ಮಾಡಿರೋದು. ಬಟ್ ಈಗೀಗ ಕೇಳ್ತಾ ಇರೋದು ಡಬಲ್ IUI ಮಾಡ್ತಾ ಇದ್ದಾರೆ ಟು ಮೇಕಿಂಗ್ ಏನಂದರೆ ಡಬಲ್ ಕನ್ಫರ್ಮೇಷನ್. ಓಕೆ, ಸ್ಪರ್ಮ್ಸ್ ಇದೆ ಅನ್ನೋದನ್ನ ನಮಗೆ ನಾರ್ಮಲ್ ಒಂದು ಸಿಂಗಲ್ IUI ಮಾಡಿದವಾಗ ಏನು ಮಾಡ್ತಾರೆ ಡಾಕ್ಟರ್ಸ್, ಫಸ್ಟು ಇನ್ಸೆಮಿನೇಷನ್ ಮಾಡ್ತಾರೆ. ಮಾಡಿದಾದಮೇಲೆ ಒಂದು ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಇಂಟರ್ಕೋರ್ಸ್ ಮಾಡೋದಕ್ಕೆ ಹೇಳ್ತಾರೆ. ಓಕೆ, ಸೊ ಅದೇನು ದಟ್ ಈಸ್ ನಥಿಂಗ್ ಬಟ್ ಇನ್ಸೆಮಿನೇಷನ್. ಓಕೆ, ಅದನ್ನು ಇವರು ಡಾಕ್ಟರ್ಸು ಡಬಲ್ IUIನಲ್ಲಿ ಏನು ಮಾಡ್ತಾ ಇದ್ದಾರೆ, ಅದನ್ನು 2 ಸತಿ ತಾವೇ ಮಾಡ್ತಾ ಇದ್ದಾರೆ. ಅಲ್ಲಿ ನ್ಯಾಚುರಲ್ ಆಗಿ ಆಗೋದು ಒಂದು ತಾವು ಮಾಡ್ತಾರೆ, ಇನ್ನೊಂದನ್ನು ನಮಗೆ ಮಾಡೋದಕ್ಕೆ ಹೇಳ್ತಾರೆ. ಬಟ್ ಇದರಲ್ಲಿ ಡಬಲ್ IUIನಲ್ಲಿ ಅವರೇ 2 ಸತಿ ಸಿಮನ್ನ ನಮ್ಮ ಗರ್ಭಾಶಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಅದೇ ಡಬಲ್ IUI. ಇದರಿಂದ ಕನ್ಸೀವ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ್ಯಂಡ್ ಇದು ಸ್ಪೆಸಿಫಿಕ್ಕಾಗಿ ಯಾರಿಗೆ ಮಾಡ್ತಾರೆ ಅಂತಂತಂದರೆ, ಯಾರ ಮೇಲ್ ಪಾರ್ಟ್ನರ್ಗೆ ಸ್ವಲ್ಪ ಸ್ಪರ್ಮ್ಸ್ ರಿಲೇಟೆಡ್ ಏನಾದರೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅಂತಹ ಟೈಮಲ್ಲಿ ಟು ಮೇಕ್ ಶ್ಯೂರ್ ಈ ಡಬಲ್ ಇನ್ಸೆಮಿನೇಷನನ್ನು ಮಾಡ್ತಾರೆ. ಓಕೆ, ಯೂಶ್ವಲಾಗಿ IUI ಮಾಡೋದೇ ಮೇಲ್ ಫ್ಯಾಕ್ಟರ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಮಾಡೋದು. ಡಬಲ್ IUIನಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಚಾನ್ಸಸ್ ಆಫ್ ಕನ್ಸೀವಿಂಗ್ ಜಾಸ್ತಿ ಆಗೋ ಹಾಗೆ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾರೆ. ಆ್ಯಂಡ್ ಒಂದು ಸತಿ IUI ಮಾಡಿಸ್ಕೊಂಡ ತಕ್ಷಣ ಎಲ್ಲರಿಗೂ ಸಕ್ಸಸ್ ಆಗೋದಿಲ್ಲ. ಇದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಯಾವುದೇ IUI ಅಂತಲ್ಲ, ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಿರ್ಬೋದು, ಫಾಲಿಕ್ಯುಲರ್ ಸ್ಟಡಿ ಆಗಿರ್ಬೋದು, ಓವ್ಯುಲೇಷನ್ ಇಂಡಕ್ಷನ್ ಆಗಿರ್ಬೋದು, IUI ಆಗಿರ್ಬೋದು, IVF ಕೂಡ ಫೇಲ್ ಆಗುತ್ತೆ. ಓಕೆ, ಸೊ ವಿ ನೆವರ್ ನೋ ನಮ್ಮ ಇದರಲ್ಲಿ ಏನಿದೆ ಅನ್ನೋದು ನಮಗೆ ಸತ್ಯವಾಗ್ಲೂ ಯಾವಾಗೂ ಗೊತ್ತಿರಲ್ಲ. ನಮಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೂ ನ್ಯಾಚುರಲ್ಲಾಗಿ ಕನ್ಸೀವ್ ಆಗಿರೋರು ಸುಮಾರಷ್ಟು ಜನ ಇದ್ದಾರೆ. ಓಕೆ, ಅಂಥವ್ರನ್ನೂ ನೋಡಿದ್ದೀನಿ. ನನಗೆ ಗೊತ್ತಿರೋರೇ ಸುಮಾರಷ್ಟು ಜನ ಇದ್ದಾರೆ ಅಂತಂದರೆ ಜಗತ್ತಲ್ಲಿ ಎಷ್ಟು ಜನ ಇರ್ಬೋದು. ಓಕೆ, ಸೊ ಒಂದು ಸತಿ ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣವೇ ನೀವು ಕನ್ಸೀವ್ ಆಗಿಬಿಡ್ತೀರಾ ಅಂತ ಹೋಪ್ಸ್ ಇಟ್ಕೊಳ್ಳೋದು ತಪ್ಪಲ್ಲ. ಆಗಲಿಲ್ಲ ಅಂತಂಥೇಳಿ ಬೇಜಾರು ಮಾಡ್ಕೋಬೇಡಿ ಅನ್ನೋದಕ್ಕೋಸ್ಕರ ಮಾತ್ರ ಹೇಳ್ತಾ ಇರೋದು. ಓಕೆ, ಆ್ಯಂಡ್ IUI ಕಾಸ್ಟು ನಿಮಗೆ ಒಂದೊಂದು ಹಾಸ್ಪಿಟಲ್ ಮೇಲೆ, ಒಂದೊಂದು ಊರ ಮೇಲೆ, ಡಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಫ್ರೆಂಡ್ ಮಾಡಿಸಿದ್ದು 6,000 ಪರ್ ಸೈಕಲ್ ಮಾಡಿಸಿದ್ದು. ಅವಳು 5 ಸೈಕಲ್ಸ್ ಮಾಡಿಸಿದ್ದು. 5th ಸೈಕಲಿಗೆ ಅವಳಿಗೆ ಸಕ್ಸಸ್ ಆಗಿದ್ದು. ಓಕೆ, ನಾನು ಒಂದು ಸೈಕಲಿಗೆ 12,000 ತೊಗೊಂಡಿದ್ದು. ಸೊ ಡಬಲ್ ದ ಅಮೌಂಟ್. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಆ್ಯಂಡ್ ಹಾಸ್ಪಿಟಲ್, ಯಾವ ಊರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬಟ್ ಕಾಸ್ಟ್ ವೈಸು IVFಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ ವೈಸು IUI ಕಮ್ಮಿ ಆಗುತ್ತೆ. ಆ್ಯಂಡ್ ಬೇರೆ IVFನಲ್ಲಿ ಸುಮಾರಷ್ಟು ಹಾರ್ಮೋನ್ಸ್ ಕೊಡ್ತಾರೆ, ಅದೆಲ್ಲ ಇರೋದಿಲ್ಲ. ಆ್ಯಂಡ್ ಯಾವಾಗ ಹೆಣ್ಮಕ್ಳ ಕಡೆಯಿಂದ ಯಾವುದೇ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತಂತಂದವಾಗ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಟ್ರೈ. ಆ್ಯಂಡ್ ಒಂದೇ ಸೈಕಲ್ಲಿಗೆ ಆಗ್ತಾಯಿಲ್ಲ ಅಂತಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ಕನ್ಸಿಸ್ಟೆಂಟಾಗಿ ಒಂದು 3-4 ಸೈಕಲ್ಸ್ ಮಾಡಿಸಿ ಆ್ಯಂಡ್ ಸಕ್ಸಸ್ ಆಗಬಹುದು. ಆ್ಯಂಡ್ ಇಲ್ಲಿ ಏನು ಬರೆದಿದೆ ಅನ್ನೋದು ಯಾರಿಗೆ ಗೊತ್ತು, ನಿಮ್ಮ ಹಣೆಯಲ್ಲಿ ಏನು ಬರೆದಿದೆ ಅನ್ನೋದು. ಓಕೆ, ಬೇಜಾರು ಆಗೋದಕ್ಕೆ ಹೋಗಬೇಡಿ. ಡಬಲ್ IUI ಮಾಡಿಸ್ತಾ ಇದ್ದಾರೆ, ಯಾಕೆ ಏನು ಅಂತ ಹೆದರ್ಕೊಳ್ಳೋಕೆ ಹೋಗಬೇಡಿ. ಡಬಲ್ IUI ಮಾಡಿಸ್ತಾ ಇರೋದು ನೀವು ಕನ್ಸಿಗೆ ಆಗೋ ಚಾನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನೋ ನೀಡ್ ಟು ವರಿ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಧನ್ಯವಾದ.